ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಉಬ್ಬಿದ ಪೂರಿ ಮತ್ತು ಸ್ಪೆಷಲ್ ಕುರ್ಮಾ ಒಂದೇ ರೀತಿ ಬ್ರೇಕ್ಫಾಸ್ಟ್ ತಿಂದು ಬೇಜಾರಾಗಿದ್ದರೆ ಈ ರೀತಿ ನೀವು ಟ್ರೈ ಮಾಡಿ. ಇದು ಬ್ರೇಕ್ಫಾಸ್ಟಿಗೆ ನಾನು ಮಾಡಿದೆ. ನನ್ನ ಹಸ್ಬೆಂಡ್ಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಯಿತು. ತುಂಬ ಸುಲಭವಾಗಿ ಈ ಕಾಬೂಲಿ ಚನಾ ಉಪಯೋಗಿಸಿ ಈ ರೀತಿ ಕುರ್ಮಾ ಮಾಡಿ, ಹಾಗೆ ಈ ಉಬ್ಬಿದ ಪೂರಿ ಜೊತೆ ಇದನ್ನು ನೀವು ಈ ಕಾಬೂಲಿ ಚನಾ ಕುರ್ಮಾನ ತಿಂತಾ ಇದ್ದರೆ ಇಷ್ಟೊಂದು ರುಚಿಯಾಗಿರುತ್ತೆ ಅಂದರೆ ಫ್ರೆಂಡ್ಸ್, ತುಂಬಾ ಅದ್ಭುತವಾದ ರುಚಿ. ಮಿಸ್ ಮಾಡದೆ ಒಮ್ಮೆ ಈ ರೀತಿ ಮಾಡಿ. ನಾನು ಉಬ್ಬಿದ ಪೂರಿ ಮತ್ತು ಬೆಟಗೇರಿ ಸ್ಪೆಷಲ್ ಚಟ್ನಿ ಮಾಡಿದ್ದೆ. ಅದಂತೂ ತುಂಬಾ ವೈರಲ್ ಆಗಿತ್ತು, ಎಲ್ರಿಗೂ ಇಷ್ಟ ಆಗಿತ್ತು. ಸೊ ಇದು ಕೂಡ ನಿಮಗೆ ಇಷ್ಟ ಆಗುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ 4-5 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಲವಂಗ, ಜಾಪತ್ರೆ, ಸ್ಟಾರ್ ಹೂವು, ದೊಡ್ಡ ಏಲಕ್ಕಿ ಎಲ್ಲ ಡ್ರೈ ಐಟಮನ್ನು ಹಾಕ್ಕೊಂಡು ಹೆಚ್ಚಿರುವಂತಹ ಒಂದು ಈರುಳ್ಳಿ ಈ ಥರ ಉದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅದು ಫ್ರೈ ಆಗಲಿ. ಇಲ್ಲಿ ಒಂದು ಮಸಾಲೆ ರೆಡಿ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ಬೆಳ್ಳುಳ್ಳಿ, ಶುಂಠಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಒಂದು ಈರುಳ್ಳಿ ಹಾಗೆ 2 ಟೊಮೆಟೊ ಹಣ್ಣನ್ನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಬಾದಾಮಿ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಪಂಪ್ಕಿನ್ ಸೀಡ್ಸ್, ಹಾಗೆ ಸೂರ್ಯಕಾಂತಿ ಬೀಜ, ಸನ್ಫ್ಲವರ್ ಸೀಡ್ಸ್ ಇದೆಲ್ಲ ಅರ್ಧ ಕಪ್ಪಷ್ಟು ಹಾಕ್ಕೊಂಡು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ. ಇದೇ ಮೇನ್ ಇದು ಮಸಾಲೆ. ಸೊ ಹಾಗಾಗಿ ಈ ಮಸಾಲೆ ಗ್ರೇವಿ ಇದೆಯಲ್ವಾ, ಬೆರಳು ನೆಕ್ಕಿ ತಿನ್ನೋದಂತೂ ಗ್ಯಾರಂಟಿ, ಅಷ್ಟೊಂದು ರುಚಿಯಾಗಿರುತ್ತೆ. ಸೊ ಈಗ ಅದು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ರುಬ್ಬಿರುವಂತಹ ಮಸಾಲೆನ ಇದರಲ್ಲಿ ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಈ ಮಿಕ್ಸಿ ಜಾರಲ್ಲಿ ನೀರು ಹಾಕ್ಕೊಂಡು ಇದರಲ್ಲಿ ಹಾಕ್ಕೊಂಡು ಈ ಥರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರಿಶಿಣ, 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಜೀರಿಗೆ ಮತ್ತು ಧನಿಯಾ ಪುಡಿನ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ನಾನು 1 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿದರೆ ಹಸಿ ವಾಸನೆ ಕೂಡ ಇರಲ್ಲ. ಸೊ ಇದನ್ನು ಒಂದು ಸ್ವಲ್ಪ ಹೊತ್ತು 1-2 ನಿಮಿಷ ಈ ಥರ ಕುಕ್ಕರ್ ಲಿಡ್ಡನ್ನು ಈ ಥರ ಮುಚ್ಚಿಟ್ಟಿದ್ದೀನಿ. ಯಾಕಂದರೆ ತುಂಬ ಸೈಡೆಲ್ಲ ಸಿಡಿಯುತ್ತಲ್ವ. ಸೊ ಹಾಗಾಗಿ ಈ ಥರ 1-2 ನಿಮಿಷ ಚೆನ್ನಾಗಿ ಕುದಿಸಿದ ಮೇಲೆ 1 ಕಪ್ಪಷ್ಟು ಕಾಬೂಲ್ ಚನಾ ರಾತ್ರಿ ನೆನೆಸಿಟ್ಟಿದ್ದೆ ನಾನು. ಸೊ ನೋಡಿ, ಯಾಕಂದರೆ ನಾನು ಬೆಳಗ್ಗೆ ಮಾರ್ನಿಂಗ್ ಮಾಡ್ತಾ ಇರೋದು. ಸೊ ಹಾಗಾಗಿ ನೆನೆಸಿರುವಂತಹ ಕಾಬೂಲ್ ಚನಾ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ 2-3 ಗ್ಲಾಸಷ್ಟು ನೀರು ಇದರಲ್ಲಿ ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ 1 ಟೀ ಸ್ಪೂನಷ್ಟು ಗರಂ ಮಸಾಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಈ ಥರ ಹಾಕ್ಕೊಳ್ಳಿ. ಗರಂ ಮಸಾಲ ನನ್ನ ಮನೆಯಲ್ಲೇ ಮಾಡಿರುವಂಥದ್ದು. ಇದ್ರ ವಿಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಈ ಗರಂ ಮಸಾಲ ಲಿಂಕ್ ಬೇಕಾದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಕೇಳಿ, ಲಿಂಕ್ ಕೂಡ ಶೇರ್ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಲಾಸ್ಟಲ್ಲಿ ಹಾಕ್ಕೊಂಡು 1 ಟೈಮ್ ಈ ಥರ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 4 to 5 ವಿಸಲ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಾನು ಇದು ಜಸ್ಟ್ ನೆನೆಸಿರುವಂತಹ ಕಾಬೂಲ್ ಚನಾ. ಸೊ ಹಾಗಾಗಿ ಇದನ್ನು 4 to 5 ವಿಸಲ್ ಮಾಡ್ಕೊಳ್ಳೇಬೇಕು. ಸೊ ಈಗ ನೋಡಿ ವಿಸಲ್ ಆಯಿತು. ಇದನ್ನು ಸೈಡಲ್ಲಿ ನೋಡಿ, ಅಂದರೆ ಕುಕ್ಕರ್ ಲಿಡ್ಡ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ ಬಂದಿದೆ ನೋಡಿ. ಗ್ರೇವಿ ಯಾವ ರೀತಿ ಬರಬೇಕಲ್ವಾ, ಪರ್ಫೆಕ್ಟಾಗಿ ಬಂದಿದೆ. ಈ ಕಾಬೂಲ್ ಚನಾ ಕುರ್ಮಾ ಅಂತೂ ರಿಯಲಿ ಈ ಗ್ರೇವಿ ಇದೆ ಅಲ್ವಾ, ಬೆರಳು ಕೂಡ ನೆಕ್ಕಿ ತಿನ್ನೋದಂತೂ ಗ್ಯಾರಂಟಿ ಅಂತ ನಿಮ್ಗೆ ಹೇಳಿದೆ. ಯಾಕಂದರೆ ಅಷ್ಟೊಂದು ರುಚಿಯಾಗಿತ್ತು ಇದು. ಸೊ ಹಾಗಾಗಿ ಕೆಲವೊಂದು ಸಲ ಬ್ರೇಕ್ಫಾಸ್ಟಿಗಂತೂ ಇದು 100% ಪರ್ಫೆಕ್ಟ್ ರೆಸಿಪಿ. ಅಥವಾ ಯಾರಾದರೂ ಮನೆಗೆ ಗೆಸ್ಟ್ ಬಂದರೂ ಕೂಡ ನೀವು ಈ ರೀತಿ ಮಾಡಿ, ಅವರು ಇದನ್ನು ತಿಂದು ಹೇಗೆ ಮಾಡಿದೆ ಇಷ್ಟೊಂದು ರುಚಿಯಾಗಿತ್ತು ಅಂತ ಕೂಡ ಹೇಳ್ತಾರೆ 100%. ಸೊ ಈಗ ಅದನ್ನು ಸೈಡಲ್ಲಿ ಇಟ್ಕೊಂಡು ಇಲ್ಲಿ ಒಂದು ಕಡಾಯಿಯಲ್ಲಿ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಡ್ತೀನಿ. ಯಾಕಂದರೆ ಪೂರಿ ಮಾಡಬೇಕಲ್ವ. ಹಾಗಾಗಿ ಇಲ್ಲಿ ನಾನು ಹಿಟ್ಟನ್ನು ಆಲ್ರೆಡಿ ಕಲಸಿಟ್ಟಿದ್ದೆ. ಗೋಧಿ ಹಿಟ್ಟಲ್ಲಿ ಸ್ವಲ್ಪ ಉಪ್ಪು, ಬೇಕಂದರೆ ಅಜ್ವೈನ್ ಕೂಡ ಹಾಕ್ಕೊಳ್ಳಿ, ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಹದಕ್ಕೆ ಕಲಿಸ್ಕೊಳ್ಳಿ. ಚಪಾತಿಗೆ ಸ್ವಲ್ಪ ಸಾಫ್ಟ್ ಇರಬೇಕು, ಅದಕ್ಕಿಂತ ಗಟ್ಟಿ ಹದಕ್ಕೆ ನಾವು ಈ ಹಿಟ್ಟನ್ನು ಕಲಿಸ್ಕೊಂಡ್ರೆ ಪೂರಿ ಎಲ್ಲವೂ ಉಬ್ಬಿ ಬರುತ್ತೆ. ಹಾಗಾಗಿ ಇದೇ ರೀತಿಯಾಗಿ ಹಿಟ್ಟು ಬಂದರೆ, ಕೆಲವರು ಹೇಳ್ತಾರೆ ಪೂರಿ ಉಬ್ಬಿ ಬರಲ್ಲ, ಏನು ಮಾಡಬೇಕು ಅಂತ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರ. ನಾನು ಹೇಳಿದ ರೀತಿಯಲ್ಲಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಆಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಸಾಫ್ಟಾಗಿ ಹಿಟ್ಟು ಕಲಿಸ್ಬಿಡ್ತೀರಾ, ಪೂರಿ ಕೂಡ ಉಬ್ಬಿ ಬರೋದೇ ಇಲ್ಲ. ಸೊ ನಾನು ಹೇಳಿದ ರೀತಿಯಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳಿ. 100% ಎಲ್ಲ ಪೂರಿಯೂ ಉಬ್ಬಿ ಬರುತ್ತೆ. ತಣ್ಣಗಾದರೂ ಕೂಡ ಅದು ಹಾಗೇ ಇರುತ್ತೆ. ಸೊ ನಾನು ಇಲ್ಲಿ ಹಿಟ್ಟನ್ನು ತಗೊಂಡು ಎಷ್ಟು ಬೇಕೋ ಅಷ್ಟು ಒಂದು 7-8 ಪೂರಿ ಉದ್ಬಿಟ್ಟು ಇಟ್ಕೊಂಡಿದ್ದೀನಿ. ಆದರೆ ಇಲ್ಲಿ ನಾನು ಯಾವ ರೀತಿ ಉದ್ದಿದೆ ಹೇಳಿ, ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೆಳಗಡೆ, ಅಂದರೆ ಹಿಟ್ಟನ್ನು ಸ್ವಲ್ಪ ಟಚ್ ಮಾಡಬೇಕು ಎಣ್ಣೆ, ಆ ರೀತಿ ಉದ್ಕೊಂಡು ನಾನು ಇಟ್ಕೊಂಡಿದ್ದೆ. ಯಾಕಂದರೆ ಎಣ್ಣೆ ಕೂಡ ಹಾಳಾಗಲ್ಲ, ಕಲರ್ ಚೇಂಜ್ ಆಗಲ್ಲ ಎಣ್ಣೆದು. ಒಣ ಹಿಟ್ಟು ನಾವು ಹಾಕ್ಬಿಟ್ಟು ಉದ್ದುತ್ತೀವಲ್ವ, ಸೊ ಎಣ್ಣೆಲೆಲ್ಲ ಅದು ಪೌಡ್ರ್ ಆಗಿರುತ್ತೆ. ಎಣ್ಣೆ ಕೂಡ ಒಂಥರ ಕಪ್ಪು ಆಗಿಬಿಡುತ್ತೆ. ಸೊ ಬೇಗ ಹಾಳಾಗ್ಬಿಡುತ್ತೆ ಎಣ್ಣೆ. ಸೊ ಹಾಗಾಗಿ ಈ ಟಿಪ್ಸನ್ನು ಕೂಡ ನೀವು ಫಾಲೋ ಮಾಡಿ.
ಸೊ ನೋಡಿದ್ರಲ್ಲ ಇಲ್ಲಿ ಎಲ್ಲ ಪೂರಿನೂ ಉಬ್ಬಿ ಬಂದಿದೆ. ಸೊ ಹಾಗಾಗಿ ನಾನು ಇವತ್ತು ಹೇಳಿದೆ, ಉಬ್ಬಿದ ಪೂರಿ ಈ ಸ್ಪೆಷಲ್ ಕಾಬೂಲ್ ಚನಾ ಕುರ್ಮಾ ರೆಡಿ ಆಯಿತು. ನೋಡ್ತಾನೆ ನಿಮಗೆ ತಿನ್ನಬೇಕು ಅಂತ ಅನಿಸಿದರೆ ಇವತ್ತೇ ನೀವು ಕಾಬೂಲ್ ಚನಾನ ರಾತ್ರಿ ನೆನೆಸಿಟ್ಬಿಡಿ, ಬೆಳಗ್ಗೆ ಇದನ್ನು ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸ್ಗೆ ಮಾಡಿಕೊಡಿ. ರಿಯಲಿ ಎಂಥ ರುಚಿ ಅಂತ ನೀವು ಹೇಳ್ತೀರಾ 100%. ನೋಡಿ ಈ ಕುರ್ಮಾ ನಾನು ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸಿಗೆ ನಾನು ಹಾಕ್ತಾಯಿದ್ದೀನಿ. ಹಾಗೆ ಪೂರಿ ಕೂಡ ನೋಡಿ ತಣ್ಣಗಾದರೂ ಕೂಡ ಹೇಗೆ ಉಬ್ಬಿದೆ. ಸೊ ಇದನ್ನು ಈ ಥರ ಪ್ರೆಸ್ ಮಾಡಿ ನಾನು ಒಂದು 6ರಿಂದ 7 ಪೂರಿ ನಾನು ಹಾಕಿ ಕೊಡ್ತೀನಿ. ಯಾಕಂದರೆ ಅವ್ರಿಗೆ ಈ ರೀತಿ ಬ್ರೇಕ್ಫಾಸ್ಟ್ ಇದ್ಬಿಟ್ರೆ ತುಂಬ ಇಷ್ಟ ಆಗುತ್ತೆ. ಸೊ ನನ್ನ ಹಸ್ಬೆಂಡ್ ಫೇವ್ರೇಟ್ ಇದು, ಮತ್ತು ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಯಿತು. ಎಲ್ಲರ ಫೇವ್ರೇಟ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಸೊ ಈ ಬ್ರೇಕ್ಫಾಸ್ಟಿಗೂ ಕೂಡ ಇದು ಆಯಿತು, ಲಂಚ್ ಬಾಕ್ಸಿಗೂ ಇದೇ ಬೇಕು ಅಂದರು. ಹಾಗಾಗಿ ನಾನಿವತ್ತು ಇದನ್ನೇ ಕೊಟ್ಟೆ. ನೀವು ಕೂಡ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ. ನೋಡಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂದರು ಅಂತ ಹೇಳಿದ್ನಲ್ಲ, ನಿಮಗೂ ತಿನ್ನಬೇಕು ಅಂತ ಅನಿಸಿದರೆ ಮಿಸ್ ಮಾಡದೆ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.